Good morning, students. Today we are going to discuss regarding one of the biology concept, that is reproduction in animals. So in the last biology class, we learned regarding reaching the adolescence. Right? 1 minute. Yeah. We learned regarding reaching the adolescence. So adolescence means what? The puberty, the maturity, what we will get from the age of 11 to 16 or 11 to 18. Okay. So what happens here, children? So why they included such topics for you? Because it is not for to laugh or to make fun of or to tease or someone or something else, right? So it is that your age is similar to the age. Your age is somewhat that where you will get or where you will attain the ಪ್ಯೂಬರ್ಟಿ. ಹೌದಾ, ನಿಮ್ಮ ಏಜ್ ಏನಿದೆ ಈಗ ಪ್ಯೂಬರ್ಟಿ ಆಗೋ ಏಜ್ ಇದೆ. ಸೊ ಈ ಪ್ಯೂಬರ್ಟಿ ಏಜಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅದನ್ನು ನೀವು ಹೇಗೆ ಪಾಸಿಟಿವ್ ಆಗಿ ತೊಗೋಬೇಕು, ಹೇಗೆ ನೆಗೆಟಿವ್ ಆಗಿ ತೊಗೋಬೇಕು, ನೆಗೆಟಿವ್ ಆಗಿ ತೊಗೋಬಾರ್ದು. ಹೌದಾ, ಹೇಗೆ ನೆಗೆಟಿವ್ ಆಗಿ ತೊಗೋಬಾರ್ದು ಅದನ್ನು ತಿಳ್ಕೊಳ್ಳೋಕ್ಕೆ, ನಿಮ್ಮಲ್ಲಾಗುವ ಬದಲಾವಣೆಗಳಿಗೆ ನೀವು ಗಾಬರಿ ಆಗಬಾರ್ದು, ಹೆದರಬಾರ್ದು. ಸೊ ಅದನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಈ ಚಾಪ್ಟರ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನಥಿಂಗ್ ಟು ಲಾಫ್ ಆರ್ ನಥಿಂಗ್ ಟು ಫೀಲ್ ಶೈ, ನಾಚಿಕೆ ಪಡ್ಕೋಬಾರ್ದು ಈ ಚಾಪ್ಟರ್ ಓದುವಾಗ ಅಥವಾ ಈ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ಳೋವಾಗ. ಅದು ಒಂದು ಕಾನ್ಸೆಪ್ಟ್ ಅಂತ ತಿಳ್ಕೊಳ್ಳಿ. ಹೌದಾ. ಸೊ ಇಟ್ ಈಸ್ ಅ ಡೇ ಟು ಡೇಸ್ ಆಕ್ಟಿವಿಟಿ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಆರ್ ಆಫ್ ಎವ್ರಿ ಅನಿಮಲ್. ಬಿಕಾಸ್ ರಿಪ್ರೊಡಕ್ಷನ್ ಮೀನ್ಸ್ ವಾಟ್? ಸಂತಾನೋತ್ಪತ್ತಿ. ಯಾಕೆ ಸಂತಾನೋತ್ಪತ್ತಿ ಆಗಬೇಕು? ಟು ಕಂಟಿನ್ಯೂ ದ ರೇಸ್, ನಮ್ಮ ವಂಶಾವಳಿಯನ್ನು ಮುಂದುವರೆಸಲಿಕ್ಕೆ, ನಮ್ಮ ಮನುಷ್ಯರ ವಂಶಾವಳಿಯನ್ನು ಅಥವಾ ಈ ಡಾಗ್ಸ್, ಕ್ಯಾಟ್ಸ್, ದೀಸ್ ಆಲ್ ವಿಲ್ ರೀಪ್ರೊಡ್ಯೂಸ್. ವೈ? ಟು ಕಂಟಿನ್ಯೂ ದ ರೇಸ್. ವಾಟ್ ಈಸ್ ದ ಪರ್ಪಸ್ ಆಫ್ ರಿಪ್ರೊಡಕ್ಷನ್? ಟು ಕಂಟಿನ್ಯೂ ದ ರೇಸ್. ರೇಸ್ ಮೀನ್ಸ್ ವಾಟ್? ವಂಶಾವಳಿಯನ್ನು. ಓಕೆ. ಸೊ let us learn about this topic in detail. So in this chapter we are going to learn regarding definition of reproduction, right? Then types of reproduction, and then we are going to study in detail regarding sexual reproduction as well as asexual reproduction. These are nothing but the in detail regarding the ಟೈಪ್ಸ್ ಆಫ್ ರಿಪ್ರೊಡಕ್ಷನ್. ಸೊ ಇದರಲ್ಲಿ ನಾವೇನೇನು ಕರಿತೀವಿ ಅಂದರೆ ರಿಪ್ರೊಡಕ್ಷನ್ನ ವ್ಯಾಖ್ಯಾನ, ಸಂತಾನೋತ್ಪತ್ತಿ ಅಂದರೇನು, ಸಂತಾನೋತ್ಪತ್ತಿಯ ವಿಧಗಳ್ಯಾವುವು, ಆಮೇಲೆ ಸಂತಾನೋತ್ಪತ್ತಿಯ ವಿಧಗಳನ್ನ ವಿವರಣಾತ್ಮಕವಾಗಿ ಕಲಿತೀವಿ. ಹೌದಾ. ನೆಕ್ಸ್ಟ್, ವಾಟ್ ಈಸ್ ರಿಪ್ರೊಡಕ್ಷನ್? ರಿಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ ಅಂದರೆ ಏನು? ಸಂತಾನೋತ್ಪತ್ತಿ. ಹೌದಾ. So here what happens? Reproduction is the biological process by which new individual organisms are produced. ಅಂದರೆ ನ್ಯೂ ಇಂಡಿವಿಜುವಲ್ಸ್ ಅಥವಾ ಹೊಸದಾದಂತಹ ಅಥವಾ ಹೊಸ ಜೀವನ ಅಥವಾ ಹೊಸ ಜೀವ ಪ್ರೊಡ್ಯೂಸ್ ಆಗುತ್ತದೋ ಆ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ? ರಿಪ್ರೊಡಕ್ಷನ್. ಇಟ್ ಈಸ್ ಅ ಫಂಡಮೆಂಟಲ್ ಫೀಚರ್. It is a fundamental feature of all known life. Each individual organism exists as a result of reproduction. Now, I am the result of the reproduction. You are the result of the reproduction. Your pet, your dog, your cat, and the birds, and the small plants. These all are the feature of or the result of the reproduction. ನಾನು, ನೀವು, ನಿಮ್ಮ ಗೆಳೆಯರು, ನಿಮ್ಮ ಗೆಳತಿಯರು, ನಾಯಿ ಮರಿ, ಆಮೇಲೆ ಬೆಕ್ಕು ಅಥವಾ ಸಣ್ಣ ಸಸಿ. ಸೊ ಇವೆಲ್ಲ ಏನು? ಇದು ರಿಸಲ್ಟ್ ಆಫ್ ರಿಪ್ರೊಡಕ್ಷನ್. ಹೌದಾ. ರಿಪ್ರೊಡಕ್ಷನ್ ಇಲ್ಲದೆ ನಾನು, ನೀವು ಎಲ್ಲ ಇರ್ತಿದ್ವಾ? ಇಲ್ಲ. ಹೌದಾ. ಸೊ ಇಟ್ ಈಸ್ ದ ಪ್ರೊಸೆಸ್ ಬೈ ವಿಚ್ ನ್ಯೂ ಆರ್ಗ್ಯಾನಿಸಮ್ಸ್ ಆರ್ ಜನರೇಟೆಡ್. ಅಂದರೆ ಹೊಸ ಜೀವಿಗಳು ಉತ್ಪತ್ತಿಯಾಗ್ತವೆ. ಇಟ್ ಈಸ್ ದ ಮೆಕ್ಯಾನಿಸಮ್ ಆಫ್ ಸ್ಪೀಶೀಸ್ ಕಂಟಿನ್ಯೂಯೇಷನ್. ಮೆಕ್ಯಾನಿಸಮ್ ಮೀನ್ಸ್ ವಾಟ್? ಇಟ್ ಈಸ್ ಅ ಆಕ್ಟಿವ್ ಪ್ರೊಸೆಸ್. ಆಕ್ಟಿವ್ ಪ್ರೊಸೆಸ್ಸಿಗೆ ಏನಂತೀವಿ? ಮೆಕ್ಯಾನಿಸಮ್ ಅಂತ ಅಂತೀವಿ. ಆಕ್ಟಿವ್ ಪ್ರೊಸೆಸ್ಸಿಗೆ ಏನಂತೀವಿ? ಮೆಕ್ಯಾನಿಸಮ್ ಆಫ್ ಸ್ಪೀಶೀಸ್ ಕಂಟಿನ್ಯೂಯೇಷನ್. ಅಂದರೆ ಹೇಳಿದೆಲ್ಲ, ವಂಶಾವಳಿಯನ್ನು ಮುಂದುವರಿಸಲಿಕ್ಕೆ ನಮಗೆ ರಿಪ್ರೊಡಕ್ಷನ್ ಈಸ್ ನೆಸೆಸರಿ. ಆ್ಯಂಡ್ ರಿಪ್ರೊಡಕ್ಷನ್ ಈಸ್ ಅ ನೆಸೆಸರಿ ಪ್ರೊಸೆಸ್. ಅದು ನಮಗೆ ಏನದು ಆಗಲೇಬೇಕಾದಂಥ ಆ್ಯಕ್ಟಿವಿಟಿ ಅಥವಾ ಕ್ರಿಯೆ ಅಲ್ಲ. ನೆಸೆಸರಿ ಅಂದರೆ ಬೇಕಾಗಿರುವಂಥ ಕ್ರಿಯೆ.
ನಮ್ಮ ವಂಶಾವಳಿನ ಮುಂದುವರಿಸಲಿಕ್ಕೆ ಬೇಕಾಗಿರುವಂಥ ಕ್ರಿಯೆ. ಈಗ ಬೇರೆ ಕ್ರಿಯೆಗಳನ್ನ ನೋಡಿದರೆ ರೆಸ್ಪಿರೇಷನ್, ಡೈಜೆಷನ್, ಜೀರ್ಣಕ್ರಿಯೆ, ಶ್ವಾಸಕ್ರಿಯೆ, ಸೊ ಇದನ್ನೆಲ್ಲ ನೋಡಿದರೆ ಇವೆಲ್ಲ ನಮಗೆ ನೆಸಸರಿ ಮತ್ತು ಆಗಲೇಬೇಕು. ಆಗಲಿಲ್ಲ ಅಂದರೆ ನಮ್ಮ ಜೀವನ ನಡೆಯಲ್ಲ ಅಥವಾ ನಮ್ಮ ಜೀವ ಉಳಿಯಲ್ಲ. ಬಟ್ ರಿಪ್ರೊಡಕ್ಷನ್ ಈಸ್ ನೆಸಸರಿ, ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ process. Understood? Yeah. Next. So we are going to study regarding the types of reproduction. ಅಂದರೆ reproduction ಅಲ್ಲಿ ಎರಡು ಥರದ ವಿಧಗಳಿವೆ. How many types? Two types we have. Okay. So here asexual reproduction. ಒಂದೇನು asexual reproduction. Asexual reproduction means what? The reproduction in which offspring are produced by a single parent without the union of sex cells or gametes. Sex cells are also called as gametes. Okay, is called asexual reproduction. So what happens here? The reproduction in which offspring are produced ಅಂದರೆ ಸಣ್ಣ ಜೀವಿಗಳು ಅಥವಾ ಮಕ್ಕಳು ಮರಿಗಳು ಆಗ್ತವೆ, ಸಸ್ಯಗಳು ಹುಟ್ಕೋತಾವೆ. ಹೇಗೆ? ಬೈ ಎ ಸಿಂಗಲ್ ಪೇರೆಂಟ್, ಒಂದೇ ಪೇರೆಂಟಿಂದ ಹುಟ್ಕೋತಾವೆ. ವಿದೌಟ್ ಯೂನಿಯನ್ ಆಫ್ ಸೆಕ್ಸ್ ಸೆಲ್ಸ್ ಅಂದರೆ ಅಲ್ಲಿ ಮೇಲ್ ಮತ್ತು ಫೀಮೇಲ್ ಅನ್ನೋ ಬೇರೆ ಬೇರೆ ಜೀವಿಗಳು ಇರದೆ ಒಂದೇ ಜೀವಿಯಿಂದ ಉತ್ಪತ್ತಿಯಾಗುವ ಜೀವಿಗೆ ಅಥವಾ ಆ ಕ್ರಿಯೆಗೆ ಏನಂತೀವಿ? ಅಸೆಕ್ಶುವಲ್ ರೀಪ್ರೊಡಕ್ಷನ್ ಅಂತ ಅಂತೀವಿ. ಅಲ್ಲಿ ಹೆಣ್ಣು ಗಂಡು ಅನ್ನೋ ಬೇರೆ ಬೇರೆ ಜೀವಿಗಳ ಮಿಲನ ಆಗಿರೋದಿಲ್ಲ. ಅಂಡರ್ಸ್ಟುಡ್? ನೆಕ್ಸ್ಟ್, sexual reproduction. So there is reproduction in which organisms by the union of male and female sex cells or gametes is called sexual reproduction. So ಒಂದು ಥರದ ಸಂತಾನೋತ್ಪತ್ತಿ ಹೇಗೆ ಅಂದರೆ ಅಲ್ಲಿ ಹೆಣ್ಣು ಗಂಡು that is there will be a fusion of gametes, sex cells from male and female. ಅವೇನು ಅಂತ ಈ ಪಾಠದಲ್ಲಿ ತಿಳ್ಕೊತೀವಿ ನಾವು. So there will be a fusion of these gametes, so which is called as sexual reproduction. Okay, then so we have two types here, asexual reproduction and then sexual reproduction, right? The reproduction in which by single parent it is called asexual, and there is a fusion of gametes of male and female, that is a sexual reproduction. Okay, ಸೊ ವಾಟ್ ಆಲ್ ವಿ ಲರ್ನ್ ಯೆಟ್ ನಾವು? ಡೆಫಿನೇಷನ್ ಕಲಿತ್ವಿ, ರೀಪ್ರೊಡಕ್ಷನ್ ಅಂದ್ರೆ ಏನು ಅಂತ ಕಲಿತ್ವಿ, ರೀಪ್ರೊಡಕ್ಷನ್ ಯಾಕೆ ನೆಸಸರಿ ಅಥವಾ ಪರ್ಪಸ್, ಅದರ ಏನದು ಅದು ಯಾಕೆ ಬೇಕು ನಮಗೆ, ಅದನ್ನು ಯಾಕೆ ನಾವು ವೈ ದಟ್ ರೀಪ್ರೊಡಕ್ಷನ್ ಪ್ರೊಸೆಸ್ ಇಸ್ ಇಂಪಾರ್ಟೆಂಟ್ ಅನ್ನೋದನ್ನು ಕಲಿತ್ವಿ. ದೆನ್ ವಿ ಲರ್ನ್ ರಿಗಾರ್ಡಿಂಗ್ ದ ಟೈಪ್ಸ್ ಆಫ್ ರೀಪ್ರೊಡಕ್ಷನ್, ದಟ್ ಈಸ್ asexual reproduction and then sexual reproduction, right? Next we learn regarding the male part of a reproduction. Male reproductive system ಹೇಗಿರುತ್ತೆ? Male reproductive system. So male reproductive system ಅಲ್ಲಿ ಏನೇನಿರ್ತದೆ? Okay, so male reproductive system has testis, it has epididymis, sperm duct, seminal vesicle, Cowper's glands and prostate gland, urethra, penis and scrotum. Testis. So testis ಅಂತ ಒಂದು ಪಾರ್ಟ್ ಇರುತ್ತೆ. I will show the diagram later. Testis, it produces the sperm and testosterone. Produces the sperm. Sperm means what? It is a male gamete. Sperm means male gamete or male sex cell is called as sperm, right? Yeah. Epididymis matures and stores sperm. So sperm release ಆಗೋದನ್ನ ಯಾರು ಸ್ಟೋರ್ ಮಾಡ್ತಾರೆ? The part called as epididymis. Then sperm duct that is carries sperm from the epididymis to the urethra. ಅಂದರೆ something should be there to carry the sperm ರಿಲೀಸ್ ಆದಾಗ ಅದನ್ನು ಕ್ಯಾರಿ ಮಾಡಲಿಕ್ಕೆ ಏನಾದರೂ ಒಂದು ಪೈಪ್ ಥರನೋ ಅಥವಾ ಒಂದು ಸ್ಟ್ರಕ್ಚರ್ ಬೇಕು. ಸೊ ದಟ್ ವಿಲ್ ಬಿ ಡನ್ ಬೈ ಅ ಸ್ಪರ್ಮ್ ಡಕ್ಟ್. ದೆನ್ ವಿ ಹ್ಯಾವ್ ಸೆಮೈನಲ್ ವೆಸಿಕಲ್ಸ್, ಕೌಪರ್ಸ್ ಗ್ಲ್ಯಾಂಡ್ ಆ್ಯಂಡ್ ಪ್ರೋಸ್ಟೇಟ್ ಗ್ಲ್ಯಾಂಡ್. ಪ್ರೊಡ್ಯೂಸಸ್ ಏನೇನು ಮಾಡ್ತವೆ ಇವು? ಸೆಮೈನಲ್ ವೆಸಿಕಲ್ ಪ್ರೊಡ್ಯೂಸಸ್ ಸೆಮೈನಲ್ ಫ್ಲೂಯಿಡ್ ವಿಚ್ ಫೀಡ್ಸ್ ದ ಸ್ಪರ್ಮ್ ಆ್ಯಂಡ್ ಅಲೋಸ್ ದೆಮ್ ಟು ಸ್ವಿಮ್. ಈಗ ಸ್ಪರ್ಮ್ ಅಂದರೆ ಏನು? ಇಟ್ ಈಸ್ ಅ ಸೆಲ್ ಬಗ್ಗೆ ನಾವು ಕಲ್ತಿದ್ದೀವಿ, ಹೌದಾ?
ದೆನ್ ಸೆಲ್ ಹ್ಯಾಸ್ ಟು ಗೆಟ್ ನ್ಯೂಟ್ರಿಷನ್. ಒಂದು ಜೀವಕೋಶಕ್ಕೆ ನ್ಯೂಟ್ರಿಷನ್ ಅಥವಾ ಅದನ್ನು ಪ್ರೊಟೆಕ್ಟ್ ಮಾಡುವಂತಹದ್ದು, ಬೆಳೆಯುವಂತಹದ್ದು, ಆರೋಗ್ಯವಾಗಿರಲಿಕ್ಕೆ ಅದಕ್ಕೆ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ, ಹೌದಾ? ಆ ಪೋಷಕಾಂಶಗಳನ್ನು, ಆ ಸ್ಪರ್ಮಿಗೆ ಪೋಷಕಾಂಶಗಳನ್ನು ದೊರಕಿಸುವ ಕೆಲಸ ಯಾರು ಮಾಡ್ತಾರೆ? ಸೆಮೈನಲ್ ವೆಸಿಕಲ್ ಮಾಡ್ತಾರೆ. ಹೇಗೆ ಮಾಡುತ್ತೆ? ಬೈ ದ ಸೆಮೈನಲ್ ಫ್ಲೂಯಿಡ್. ಸೆಮೈನಲ್ ಫ್ಲೂಯಿಡ್ ಅನ್ನೋ ಫ್ಲೂಯಿಡಿಂದ ಅಥವಾ ಲಿಕ್ವಿಡ್ ಥರ ಇರುತ್ತೆ ಅದು, ಹೌದಾ? ಸೊ ಅದಕ್ಕೆ ಅದೇನು ಮಾಡುತ್ತೆ? ಇಟ್ ನರಿಷಸ್ ದ ಸ್ಪರ್ಮನ್ನು ಹೆಲ್ದಿಯಾಗಿ ಅಥವಾ ಪೋಷಕಾಂಶಗಳನ್ನುಕ್ತ ಆ ಜೀವಕೋಶದ ಬೆಳವಣಿಗೆಗಾಗಿ ಅದು ಹೆಲ್ಪ್ ಮಾಡುತ್ತೆ. ಸ್ಪರ್ಮ್ ಆ್ಯಂಡ್ ಸೆಮೈನಲ್ ಫ್ಲೂಯಿಡ್ ಕಲೆಕ್ಟಿವ್ಲಿ ಕಾಲ್ಡ್ ಸಿಮನ್. ಸ್ಪರ್ಮು ಸೆಮೈನಲ್ ಫ್ಲೂಯಿಡಲ್ಲಿ ಇದ್ದಾಗ ಅದಕ್ಕೆ ಕಲೆಕ್ಟಿವ್ಲಿ ಅಥವಾ ಅದೆರಡೂ ಕೂಡಿದ್ರೆ ಅದಕ್ಕೆ ಏನಂತ ಅಂತೀವಿ ನಾವು? ಸೆಮನ್ ಅಂತ ಅಂತೀವಿ. ಸೆಮನ್ ನಿಮಗೆ ಯಾಕೆ ಹೇಳಿದ್ದಾರೆ ಅಂತಂದರೆ, ಈಗ ಸಪೋಸ್ ಈಗ ಯಾವತ್ತೂ ಆಗಬಾರ್ದು, ಇನ್ಮೇಲೆ ಆಗೋದು ಬೇಡ. ಸೊ ಇನ್ ಸರ್ಟನ್ ರೇಪ್ ಕೇಸಸ್ ಆಗಿರುತ್ತೆ. ಸೊ ಅದರಲ್ಲಿ ಅಪರಾಧಿಗಳನ್ನು ಕಂಡುಹಿಡಿತಾರೆ, ಹೌದಾ? ಹೇಗೆ ಕಂಡುಹಿಡಿತಾರೆ ಇವನೇ ಅಪರಾಧಿ ಅಂತ? ಫಸ್ಟು ಯಾರಿಗಾದರೂ ಆ ಹುಡುಗಿ ತಂದೆ ತಾಯಿಗೋ ಅಥವಾ ಯಾರೋ ಪರಿಚಯಕರಿಗೋ ಏನು ಮಾಡ್ತಾರೆ, ನಿಮಗೆ ಯಾರ ಮೇಲಾದರೂ ಡೌಟ್ ಇದೆನಾ ಅಂತ ಕೇಳ್ತಾರೆ. ದೆನ್ ಆ ರೇಪ್ ಆಗಿರೋ ಜಾಗದಲ್ಲಿ ದೇ ವಿಲ್ ಕಲೆಕ್ಟ್ ದ ಸ್ಯಾಂಪಲ್. ಡಾಕ್ಟರ್ಸ್ ಎಲ್ಲ ಬಂದಿರ್ತಾರೆ, ಅಲ್ಲಿ ಒಂದು ಟೆಸ್ಟ್ ಟ್ಯೂಬು ಎಲ್ಲ ತೊಗೊಂಡು ಬಂದಿರ್ತಾರೆ, ಹೌದಾ? ಅದರಲ್ಲಿ ಅವ್ರು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಅಲ್ಲಿ ಏನೇನು ಕಲೆಕ್ಟ್ ಮಾಡ್ತಾರೆ ಅವರು? ಹೇರ್ ಏನಾದರೂ ಬಿದ್ದಿದ್ರೆ, ಕೂದಲು ಬಿದ್ದಿದ್ರೆ, ಅಥವಾ ಸೆಮನ್ ಈಸ್ ನಥಿಂಗ್ ಬಟ್ ದ ಸ್ಪರ್ಮ್ ವಿತ್ ಅ ಸೆಮೈನಲ್ ಫ್ಲೂಯಿಡ್. ಸೆಮನ್ ಅಂತ ಅಂತಾರೆ. ಅದನ್ನು ಕಲೆಕ್ಟ್ ಮಾಡಿದಾಗ, ಅದನ್ನು ತುಂಬ ಪರಿಶೀಲಿಸಿ ನೋಡಿದಾಗ ಆ ವ್ಯಕ್ತಿ ಯಾರು ಅನ್ನೋದು ಖಚಿತಗೊಳ್ಳುತ್ತೆ. ಸೊ ಯೂಸಿಂಗ್ ದ ಸೆಮನ್ ದೇ ಕ್ಯಾನ್ ಫೈಂಡ್ ದ ರೇಪಿಸ್ಟ್. ಓಕೆ, ಸೊ ದಿಸ್ ಈಸ್ ದ ವಾಟ್ ಈಸ್ ದ್ಯಾಟ್ ಸೆಮನ್ ಅಂತಂದ್ರೆ ಏನು, ಅದರಲ್ಲಿ ಗೊತ್ತಿರುತ್ತೆ ಯಾವ ವ್ಯಕ್ತಿದು ಅಥವಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸೆಮನ್ ವಿಲ್ ಬಿ ಡಿಫ್ರೆಂಟ್ ಆಗಿರುತ್ತೆ. Then we have urethra. Urethra means what? Urethra allows the passage of either urine and sperm. Male reproductive system ಅಲ್ಲಿ, ಮೇಲ್ಸ್ ಅಲ್ಲಿ ಏನಾಗುತ್ತೆ, the urine as well as sperm will be released from the single opening. ಒಂದೇ ಓಪನಿಂಗ್ ಅಥವಾ ಒಂದೇ ಪಾರ್ಟಿಂದ ಯೂರಿನ್ನು ಪಾಸ್ ಆಗುತ್ತೆ ಮತ್ತು ಸ್ಪರ್ಮು ಪಾಸ್ ಆಗುತ್ತೆ, ಹೌದಾ? ದೆನ್ ಪೆನ್ನಿಸ್ places sperm inside the body of a female. Means the sperm produced has to enter the female. So who makes it to enter? That is by the penis. Next, scrotum ಏನು ಮಾಡುತ್ತೆ? keeps the testis at lower temperature. testis ಅಂದ್ರೆ ಏನು? which produces the sperm. ಸೊ ಅದು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡುತ್ತೆ. ದಿಸ್ ಈಸ್ ದ ಆಪ್ಟಿಮಮ್ ಟೆಂಪ್ರೇಚರ್ ಫಾರ್ ಮಿಯೋಸಿಸ್ ಟು ಆಕರ್. ಅಂದರೆ ಸ್ಪರ್ಮ್ ಡೆವಲಪ್ ಆಗೋಕ್ಕೆ, ಓಕೆ, ಸ್ಪರ್ಮ್ ಡಿವಿಷನ್ ಆಗೋಕ್ಕೆ. ಡಿವಿಷನ್ ಮೀನ್ಸ್ ವಾಟ್? ಸೆಲ್ ಡಿವಿಷನ್. 46 ಕ್ರೋಮೋಸೋಮ್ ಇದ್ದಿದ್ದು ಏನಾಗಬೇಕು? ಅದು 23 ಕ್ರೋಮೋಸೋಮ್ ಆಗಬೇಕು. ಸೊ ಅದಕ್ಕೆ ಎಷ್ಟು ಟೆಂಪ್ರೇಚರ್ ಬೇಕು? 35 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಬೇಕು. ಸೊ ದಟ್ ವಿಲ್ ಬಿ ಮೇಂಟೈನ್ಡ್ ಬೈ ದ ಸ್ಕ್ರಾಟಮ್. ಸೊ this is regarding the parts of the male reproductive system. Now you can see the diagram here. So this is a sperm duct, as you can see. Sperm duct which carries the sperm. Okay, sperm duct. Then epididymis. So what is the function? It matures and stores the sperm. Epididymis ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, right? So epididymis, it stores the this one sperm. ವ್ಯಾಸ ಡಿಫ್ರೆನ್ಷಿಯಾ ಅಥವಾ ಸೆಮೈನಲ್ ವೆಸಿಕಲ್ಸ್ ಅಂದರೆ ಸೇಮ್. ಸೊ ಏನಾಗುತ್ತೆ, ಅವು ಸೆಮೈನಲ್ ಫ್ಲೂಯಿಡನ್ನು ಸ್ಪರ್ಮ್ಗೆ ನರಿಷ್ ಮಾಡುತ್ತೆ. ದಿಸ್ ಈಸ್ ಅ ವ್ಯಾಸ ಡಿಫ್ರೆನ್ಷಿಯಾ. 1 minute. So epididymis and vasa differentia. Then scrotum. This whole thing, bag-like structure is there, no? So this whole thing is called as scrotum, which maintains the temperature. Then this is a testis. This part, the inner part is called as testis. Then we have the penis, which makes the sperm to enter into the female part. Okay, so this is regarding the diagram of the male reproductive system. Epididymis, seminal vesicle, ille Cowper's glands ella ille bartave. Then scrotum we have, then testis, penis, sperm duct. Okay, next. Then female reproductive system. Now we are learning the
ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಹೌದಾ? ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ವಾಲ್ವ್ಸ್ ಆರ್ ಕಂಟೈನ್ಸ್ ಓವರೀಸ್, ಫೆಲ್ಲೋಪಿಯನ್ ಟ್ಯೂಬ್ಸ್, ಫಿಂಬ್ರಿಯೆ, uterus or womb, or we can call garbhakosha, cervix and vagina. Ovaries, fallopian tubes, fimbriae, uterus, cervix and vagina. So what is the function of these all? First, ovaries produce the hormone estrogen and progesterone. ಇದನ್ನು ನಾವು ಪ್ಯೂಬರ್ಟಿ ಅಥವಾ ಅಡೋಲೆಸೆನ್ಸ್ ಅಲ್ಲಿ ಕಲ್ತಿದ್ದೀವಿ. ಮೇಲಲ್ಲಿ ಟೆಸ್ಟೋಸ್ಟಿರಾನ್ ರಿಲೀಸ್ ಆಗುತ್ತೆ. ಯಾಕೆ? ಪ್ಯೂಬರ್ಟಿ ಮೆಚುರಿಟಿ ಆಗೋಕ್ಕೆ, ಅವರಲ್ಲಿ ಹೇರ್ಸ್ ಬರ್ತವೆ, ಚೆಸ್ಟ್ ವೈಡ್ ಆಗುತ್ತೆ, ಮಸಲ್ಸ್ ಗ್ರೋ ಆಗುತ್ತೆ, ಹೈಟ್ ಆಗ್ತಾರೆ, ಮೀಸೆ ಬರುತ್ತೆ, ಸ್ಪರ್ಮ್ಸ್ ವಿಲ್ ಸ್ಟಾರ್ಟ್ ಟು ಪ್ರೊಡ್ಯೂಸ್. ಹೌದಾ? ದಟ್ ಈಸ್ ಡ್ಯೂ ಟು ದ ಟೆಸ್ಟೋಸ್ಟಿರಾನ್. ಫೀಮೇಲಲ್ಲಿ ಈಸ್ಟ್ರೋಜನ್. ಓಕೆ, ಸೊ they will get the menstruation cycle start ಆಗುತ್ತೆ, breast will enlarge and their voice will be changed, their hair growth will be reduced. So these all by the estrogen and progesterone. Site of ovum or egg cell development and ovulation. So egg cell, male alli sperm, female alli ovum or egg. ಅದು ಡೆವಲಪ್ಮೆಂಟ್ ಎಲ್ಲಾಗತ್ತೆ? ಓವರೀಸ್ ಅಲ್ಲಿ ಆಗತ್ತೆ. ಫೆಲ್ಲೋಪಿಯನ್ ಟ್ಯೂಬ್ಯೂಲ್ಸ್ ಆರ್ oviducts, ಅಲ್ಲಿ ಸ್ಪರ್ಮ್ ಡಕ್ಟ್ಸ್ means what? Which carry the sperm, allow it to swim. So here oviducts will carry the ovum or egg from the ovary to the uterus. ovary ಇಂದ ಯುಟರಸ್, ದಟ್ ಈಸ್ ಗರ್ಭಕೋಶಕ್ಕೆ ಓವಮ್ ಅಥವಾ ಎಗ್ಗನ್ನು ಯಾರು ಕ್ಯಾರಿ ಮಾಡ್ತಾರೆ? ಓವಿಡಕ್ಟ್ಸ್. ಯೂಶ್ವಲಿ ದ ಸೈಟ್ ಆಫ್ ಫರ್ಟಿಲೈಸೇಷನ್, ಅಂದರೆ ಸ್ಪರ್ಮ್ ವಿಲ್ ಫ್ಯೂಸ್ ವಿತ್ ಎಗ್. ಸ್ಪರ್ಮ್ ಬಂದಿರತ್ತಲ್ಲ, ಸೊ ಸ್ಪರ್ಮ್ ಎಂಟರ್ ಆದಾಗ ದಿಸ್ ಈಸ್ ಅ ಸ್ಪರ್ಮ್ ವಿಲ್ ಬಿ ಹ್ಯಾವಿಂಗ್ ವಾಟ್? ಸ್ಪರ್ಮ್ ವಿಲ್ ಬಿ ಹ್ಯಾವಿಂಗ್ ದ tail to swim. Okay, so sperm will attach to the ovary, in which part? That is in a fallopian tubule of the woman. Next, fimbriae. We have fimbriae. Sweep the ovum into the fallopian tube following ovulation. Sweep the ovum ಅಂದರೆ ಎಗ್ ರಿಲೀಸ್ ಆಗಿರತ್ತಲ್ಲ, ಫೆಲ್ಲೋಪಿಯನ್ ಟ್ಯೂಬಿಗೆ ಫಿಂಬ್ರಿಯೆ ಅಲೋ ಮಾಡತ್ತೆ ಅಥವಾ ಕಳಿಸತ್ತೆ. womb or ಗರ್ಭಕೋಶ, pear shaped organ in which embryo and fetus development takes place. ನೋಡೋಣ, ನಾವು ಡೈಗ್ರಾಮಲ್ಲಿ ತೋರಿಸ್ತೇನೆ ನಾನು. ಇನ್ವಾಲ್ವ್ಡ್ ಇನ್ ಮೆನ್ಸ್ಚುರೇಷನ್ ಅಲ್ಲಿ ಗರ್ಭಕೋಶ ಇನ್ವಾಲ್ವ್ ಆಗಿರುತ್ತೆ, ಮತ್ತು ಗರ್ಭಕೋಶದಲ್ಲಿ ಏನಾಗುತ್ತೆ? ಮಗುವಿನ ಬೆಳವಣಿಗೆ ಅಥವಾ ಎಂಬ್ರಿಯೋ ವಿಲ್ ಬಿ ಫಾರ್ಮ್ಡ್. ಸರ್ವಿಕ್ಸ್ ಸಪ್ರೇಟ್ಸ್ ದ ವಜೈನಾ ಫ್ರಮ್ ದ ಯುಟರಸ್. ವಜೈನಾನ ಸಪ್ರೇಟ್ ಮಾಡುತ್ತೆ. ಹೋಲ್ಡ್ಸ್ ದ ಫೀಟಸ್ ಇನ್ ಪ್ಲೇಸ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಇದ್ದಾಗ ಏನಾಗುತ್ತೆ? ಫೀಟಸ್ ಅಥವಾ ಡೆವಲಪ್ಮೆಂಟ್ ಆಗುವಂಥ ಮಗುವನ್ನು ಒಂದು ಪ್ಲೇಸಲ್ಲಿ ಅಥವಾ ಕರೆಕ್ಟಾಗ ಪ್ಲೇಸಲ್ಲಿ ಏನಾಗುತ್ತೆ? ಹೋಲ್ಡ್ ಮಾಡಿರುತ್ತೆ, ಹಿಡ್ಕೊಂಡಿರುತ್ತೆ. ಡೈಲೇಟ್ಸ್ ಡ್ಯೂರಿಂಗ್ ಬರ್ತ್ ಟು ಅಲೋ ದ ಫೀಟಸ್ ಟು ಲೀವ್ ದ ಯುಟರಸ್. ಸೊ ಡೈಲೇಟ್ಸ್ ಅಂದರೆ ಅಗಲವಾಗುತ್ತದೆ. ಡೈಲೇಟ್ಸ್ ಮೀನ್ಸ್ ಅಗಲ. ಸೊ ಡ್ಯೂರಿಂಗ್ ದ ಬರ್ತ್ ಆಗುವಾಗ ಅಥವಾ ಜನನ ಆಗುವಾಗ ಏನಾಗುತ್ತೆ? ಈ ಸರ್ವಿಕ್ಸ್ ಅನ್ನೋ ಪಾರ್ಟು ಅಗಲವಾಗಿ ಏನಾಗುತ್ತೆ? ದ ಫೀಟಸ್ ಟು ಲೀವ್, ಆ ಮಗು ಹೊರಗಡೆ ಬರೋದಕ್ಕೆ, ಗರ್ಭಕೋಶದಿಂದ ಹೊರಗಡೆ ಬರೋದಕ್ಕೆ ಏನು ಮಾಡುತ್ತೆ? ಸಹಾಯ ಮಾಡುತ್ತೆ. ನೆಕ್ಸ್ಟ್, ವೆಜೈನಾ ಎಕ್ಸ್ಟೆಂಡ್ಸ್ ಫ್ರಮ್ ದ ಸರ್ವಿಕ್ಸ್ ಟು ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಸರ್ವಿಕ್ಸಿಂದ ಕೆಳಗಡೆ ಇರೋದು ವೆಜೈನಾ. ಅದೇನು ಮಾಡುತ್ತೆ? ಪ್ರೊವೈಡ್ಸ್ ದ ಪ್ಯಾಸೇಜ್ ವೇ ಫಾರ್ ಸ್ಪರ್ಮ್ ಆ್ಯಂಡ್ ಮೆನ್ಸ್ಟ್ರುವಲ್ ಫ್ಲೋ. ಮೆನ್ಸ್ಟ್ರುರೇಷನಲ್ಲಿ ಏನಾಗುತ್ತೆ? ಬ್ಲಡ್ ಫ್ಲೋ ಆಗುತ್ತೆ ಅಂತ ಹೇಳಿದೆ. ದಟ್ ಈಸ್ ಡ್ಯೂ ಟು ದ ವೆನ್ fertilization does not happen, the uterus wall will become thick. If the egg will be released through the wall of the uterus, that is menstruation flow. ಸೊ ಅದು ಆಮೇಲೆ ಸ್ಪರ್ಮ್ನ ಎಂಟ್ರಿ ಮಾಡೋಕ್ಕೆ ಓಪನಿಂಗ್ ಆಗುತ್ತೆ, ದಟ್ ಈಸ್ ವೆಜೈನಾ. ದೆನ್ ಫಂಕ್ಷನ್ಸ್ ಆಸ್ ಅ ಬರ್ತ್ ಕ್ಯಾನಲ್. ವೆಜೈನಾಯಿಂದ ಏನಾಗುತ್ತೆ? ದ ಫೀಟಸ್ ಆರ್ ದ ಬೇಬಿ ವಿಲ್ ಕಮ್ ಔಟ್ ಬೈ ಅ ಓಪನಿಂಗ್ ಕಾಲ್ಡ್ ಆಸ್ ವೆಜೈನಾ. ಸೊ ಇಲ್ಲಿ ವೆಜೈನಲ್ ಬರ್ತ್ ಅಂದರೆ ನಾರ್ಮಲ್ ಡೆಲಿವರಿ ಅಂತ ಹೇಳ್ತೀವಿ, ಹೌದಾ? ಸೊ ದ ನಾರ್ಮಲ್ ಡೆಲಿವರಿ ವಿಲ್ ಹ್ಯಾಪನ್ ವೆನ್ ದ ಬೇಬಿ ವಿಲ್ ಕಮ್ ಫ್ರಮ್ ದ
ವೆಜೈನಾ ಓಪನಿಂಗಿಂದ ಬೇಬಿ ಬಂತಂದರೆ ಅಥವಾ ಬೇಬಿ ಹೊರಗಡೆ ಬಂದರೆ ಇಟ್ ಈಸ್ ಅ ನಾರ್ಮಲ್ ಡೆಲಿವರಿ. ದೆನ್ ವಿ ವಿಲ್ ಕಾಲ್ ಇಟ್ ಅ ಸಿ ಸೆಕ್ಷನ್. ಸಿ ಸೆಕ್ಷನ್ ಮೀನ್ಸ್ ವಾಟ್? The vaginal opening, the baby cannot come through the vagina. So there what happens? The surgeon or the doctor, what he will do? He will just cut the uterus layer and then take out the baby. Uterus layer ಇಲ್ಲಿ ಕಟ್ ಮಾಡಿ ಏನು ಮಾಡ್ತಾರೆ? ಬೇಬಿನ ಹೊರಗಡೆ ತೆಗಿತಾರೆ. Then fertilization. Now what happened? A sperm entered to the female through the vagina. So this is the egg. See here in this diagram, this is the egg and this is a sperm. ಹೌದಾ? The fusion of male gamete. The fusion ಅಂದರೆ ಎರಡು ಮಿಕ್ಸ್ ಆಗ್ತವೆ. The fusion of male gamete means sperm here, this one, and with the female gamete to form a zygote. ಎರಡು ಮಿಕ್ಸ್ ಆದಾಗ ಟು ಫಾರ್ಮ್ ಅ ಫೀಟಸ್ ಅಥವಾ ಮಗು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಲ್ಲ. ಫಸ್ಟ್ ಏನಾಗುತ್ತೆ? ಝೈಗೋಟ್ ಆಗುತ್ತೆ. ಟು ಫಾರ್ಮ್ ಅ ಝೈಗೋಟ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಕಾಲ್ಡ್ ಆಸ್ ಫರ್ಟಿಲೈಸೇಷನ್. ಅದಕ್ಕೆ ಏನಂತ ಕರಿತೀವಿ? ಫರ್ಟಿಲೈಸೇಷನ್ ಅಂತ ಕರೀತಾರೆ. ಸೊ ಝೈಗೋಟ್ ಈಸ್ ಆ್ಯಕ್ಚುಲಿ ಅ ಫರ್ಟಿಲೈಸ್ಡ್ ಎಗ್. ಝೈಗೋಟ್ ಅಂದರೆ ಏನು? ಇಟ್ ಈಸ್ ಅ ಫರ್ಟಿಲೈಸ್ಡ್ ಎಗ್, ದಟ್ ಈಸ್ ಸ್ಪರ್ಮ್ ವೆನ್ ಇಟ್ ಕಂಬೈನ್ಸ್ ವಿತ್ ದ ಎಗ್ ಫಸ್ಟ್ ಎವರ್ ಫಾರ್ಮ್. ಇದರಲ್ಲಿ ಏನಿರುತ್ತೆ? 23 ಕ್ರೋಮೋಸೋಮ್ ಇರ್ತವೆ ಸ್ಪರ್ಮಲ್ಲಿ. ಇದರಲ್ಲಿ ಏನಿರುತ್ತೆ? ಎಗ್ಗಲ್ಲೂ 23 ಕ್ರೋಮೋಸೋಮ್ಸ್ ಇರ್ತವೆ. ಎರಡು ಮಿಕ್ಸ್ ಆದಾಗ ಏನಾಗುತ್ತೆ? ಅ ಸೆಲ್ ವಿಲ್ ಬಿ ಫಾರ್ಮ್ಡ್ ದಟ್ ಈಸ್ ವಿತ್ ದ 46 ಕ್ರೋಮೋಸೋಮ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಝೈಗೋಟ್. ಇಟ್ ಈಸ್ ಅ ಫರ್ಟಿಲೈಸ್ಡ್ ಎಗ್. ಅಂದರೆ ಎಗ್ ಆಲ್ರೆಡಿ ಫರ್ಟಿಲೈಸ್ಡ್ ಅಂದರೆ ಸ್ಪರ್ಮ್ ಬಂದು ಅದಕ್ಕೆ ಫ್ಯೂಸ್ ಆದಾಗ ಆ ಎಗ್ಗಿಗೆ ಅಥವಾ ಆ ಓವಾಗೆ ಏನಂತ ಕರಿತೀವಿ? ಫರ್ಟಿಲೈಸ್ಡ್ ಎಗ್ ಆರ್ ಫರ್ಟಿಲೈಸ್ಡ್ ಓವಾ. ಓಕೆ, ದೆನ್ ಫರ್ಟಿಲೈಸೇಷನ್ ಈಸ್ ಆಫ್ 2 ಟೈಪ್ಸ್. ದೀಸ್ ಆರ್ ಆಸ್ ಫಾಲೋಸ್. ಇಂಟರ್ನಲ್, ಅಲ್ಲಿ ತಪ್ಪಾಗಿದೆ, ಅದು ಇಂಟರ್ನಲ್, IN ಆಗಬೇಕು. ಇಂಟರ್ನಲ್ ಫರ್ಟಿಲೈಸೇಷನ್. ಇಂಟರ್ನಲ್ ಮೀನ್ಸ್ ವಾಟ್? ಒಳಗಡೆ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಎಕ್ಸ್ಟರ್ನಲ್ ಮೀನ್ಸ್ ವಾಟ್? ಹೊರಗಡೆ. ಅಂಡರ್ಸ್ಟುಡ್? ಇಂಟರ್ನಲ್ ಫರ್ಟಿಲೈಸೇಷನ್ ಮತ್ತು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ನೆಕ್ಸ್ಟ್, So what do you mean by internal fertilization? Sperm deposited near a reproductive tract, female reproductive tract. Fertilization occurs within the tract. Simple ಆಗಿ ಹೇಳಬೇಕಂತಂದರೆ sperm fertilizes the egg inside the female. Okay, few zygotes are produced, that is eggs are produced. More protection for developing embryo. ಫರ್ಟಿಲೈಸೇಷನು ಜೀವಿಯ ಒಳಗಡೆ ಆದಾಗ ಇಲ್ಲೇನಾಗುತ್ತೆ? ಮನುಷ್ಯರಲ್ಲಿ ಸ್ಪರ್ಮ್ ವಿಲ್ ಗೋ ಇನ್ಸೈಡ್ ದ ಫೀಮೇಲ್. ಓಕೆ, ದೆನ್ ಇಟ್ ಫ್ಯೂಸಸ್ ವಿತ್ ದ ಎಗ್. ಆಮೇಲೆ ಬೇಬಿ ಡೆವಲಪ್ಮೆಂಟ್ ಎಲ್ಲಾಗುತ್ತೆ? ಇಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಫೀಮೇಲ್. ಹೆಣ್ಣಿನಲ್ಲಿ ಬೇಬಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅಲ್ಲೇನಾಗುತ್ತೆ? ದ ಝೈಗೋಟ್ ಈಸ್ ಡೆವಲಪ್ಡ್ ಇನ್ಸೈಡ್ ದ ಫೀಮೇಲ್. ಹೆಣ್ಣು ಜೀವಿಯ ಒಳಗಡೆ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ಫರ್ಟಿಲೈಸೇಷನ್. ಎಕ್ಸ್ಟರ್ನಲ್, ಫೀಮೇಲ್ ರಿಲೀಸಸ್ ಎಗ್. ಇಲ್ಲೇನಾಗುತ್ತೆ? ಫೀಮೇಲ್ ಅಥವಾ ಹೆಣ್ಣು ಎಗ್ಗನ್ನು ರಿಲೀಸ್ ಮಾಡುತ್ತೆ ಇನ್ ಟು ದ ಎನ್ವಿರಾನ್ಮೆಂಟ್, ಪ್ರಕೃತಿಗೆ. ಅದು ನೀರಲ್ಲಾಗಿರ್ಬೋದು, ಗಾಳಿಯಲ್ಲಾಗಿರ್ಬೋದು, ಅಥವಾ ಮರದಲ್ಲಾಗಿರ್ಬೋದು, ಮಣ್ಣಲ್ಲೂ ಆಗಿರ್ಬೋದು. ಆ್ಯಂಡ್ ಮೇಲ್ ಫರ್ಟಿಲೈಸಸ್ ದೆಮ್ ಎಕ್ಸ್ಟರ್ನಲಿ. ಮೇಲ್ ಬಂದು ಸ್ಪರ್ಮನ್ನು ರಿಲೀಸ್ ಮಾಡಿ ಎಗ್ಗನ್ನು ಫರ್ಟಿಲೈಸ್ ಮಾಡುತ್ತೆ. ಮೆನಿ ಝೈಗೋಟ್ಸ್ ಆರ್ ಪ್ರೊಡ್ಯೂಸ್ಡ್. ಇಲ್ಲಿ ತುಂಬ ಮರಿಗಳು ಅಥವಾ ಮೆನಿ ಝೈಗೋಟ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಲೆಸ್ ಪ್ರೊಟೆಕ್ಷನ್ ಅಂದರೆ ತುಂಬ ಪ್ರೊಟೆಕ್ಷನ್ ಇರಲ್ಲ. ಹೌದಾ? ಸೊ ದಿಸ್ ವಿಲ್ ಬಿ ಡನ್ ಇನ್ ಫ್ರಾಗ್. ಎಕ್ಸಾಂಪಲ್ ಈಸ್ ಫ್ರಾಗ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಇಂಟರ್ನಲ್ ಫರ್ಟಿಲೈಸೇಷನ್ ಈಸ್ ಹ್ಯೂಮನ್ ಬೀಯಿಂಗ್, ಡಾಗ್ಸ್, ಕ್ಯಾಟ್. ಸೊ ಇಲ್ಲೇನಾಗುತ್ತೆ? ತಾಯಿ ಅಥವಾ ಆ ಹೆಣ್ಣು ಜೀವಿಗೆ ಯಾವಾಗ ಗೊತ್ತಾಗುತ್ತೋ ಸಮಥಿಂಗ್ is inside me, some baby is developing inside me, then she takes care of the baby. ಬಟ್ ಇಲ್ಲಿ ಎಕ್ಸ್ಟರ್ನಲಲ್ಲಿ ಹೆಣ್ಣು ಬಂದು ಎಗ್ ಎಲ್ಲೋ ಲೇ ಮಾಡಿ ಹೋಗುತ್ತೆ. ಆಮೇಲೆ ಗಂಡು ಬಂದು ಏನು ಮಾಡುತ್ತೆ? ಅದನ್ನು ಫರ್ಟಿಲೈಸ್ ಮಾಡುತ್ತೆ. ಸೊ ಅದ್ರ ಪಾಡಿಗೆ ಅವೇ ಡೆವಲಪ್ ಆಗಬೇಕು. ಹಿಯರ್ ಲೆಸ್ ಪ್ರೊಟೆಕ್ಷನ್. ಆ ವೇಳೆಗೆ ಯಾವುದಾದ್ರೂ ಬೇರೆ ಆ್ಯನಿಮಲ್ ಬಂದು ಇದಕ್ಕೆ ಹಾರ್ಮ್ ಮಾಡುವಂತಹ ಅವಕಾಶಗಳು ಸಿಗ್ತದೆ. ಸೊ ಹಿಯರ್ ಲೆಸ್ ಪ್ರೊಟೆಕ್ಷನ್ ವಿಲ್ ಬಿ there for the future generation in external
fertilization. Yeah. So in the just sexual reproduction andre enu. So here female you can see. So she will release egg. She will release the egg which is a 23 chromosome. 46 chromosome anta madam helidru. So 23, how it happened to 23? It is by a cell division called as meiosis. Meiosis ಅಲ್ಲಿ ಏನಾಗತ್ತೆ, ನಾವು ಇದನ್ನ ಕಲ್ತಿದ್ದೀವಿ ಹೌದಾ? Cell division. In cell concept we learned regarding cell division. There one cell will give rise to two cells. It is mitosis. One cell ಇಲ್ಲಿ 46 ಇರುತ್ತೆ, ಇದಕ್ಕೂ 46 ಬರುತ್ತೆ, ಇದಕ್ಕೂ 46 ಬರುತ್ತೆ. This is a mitosis or a mitosis cell division ಅಂತ ಅಂತೀವಿ. In meiosis cell division, one cell give rise to two cell, but here there is a reduction in chromosome, that is 46 chromosome ಇಲ್ಲಿದ್ರೆ ಇಲ್ಲಿ ಏನಾಗಿರುತ್ತೆ ಅದು 23 and 23 ಆಗಿರುತ್ತೆ. So this is regarding the meiosis cell division. So during the reproduction ಏನಾಗುತ್ತೆ, ovum or a egg or a sex cell will be having half of the chromosome of the ಆರ್ಗ್ಯಾನಿಸಮ್. ಸೆಕ್ಸ್ ಸೆಲ್ಸಿಗೆ ಅದು ಮೇಲ್ ಆಗಿರ್ಬೋದು ಅಥವಾ ಫೀಮೇಲ್ ಆಗಿರೋದು, ಅದರಲ್ಲಿ ಎಷ್ಟು ಕ್ರೋಮೋಸೋಮ್ ಇರ್ತವೆ, ಜೀವಿಯ ಅರ್ಧ ಕ್ರೋಮೋಸೋಮ್ಗಳು ಇರ್ತವೆ. ಸೊ ನಮ್ಮ ಮನುಷ್ಯ ಜೀವಿಯಲ್ಲಿ 46 ಕ್ರೋಮೋಸೋಮ್ ಇದ್ದರೆ ದಟ್ ಈಸ್ ಇನ್ ಫೀಮೇಲ್ ಸೆಕ್ಸ್ ಸೆಲ್ ಇಟ್ ವಿಲ್ ಗೆಟ್ 23, ಮೇಲ್ ಸೆಕ್ಸ್ ಸೆಲ್ ಇಟ್ ವಿಲ್ ಗೆಟ್ 23 chromosome. So here egg will be having 23 chromosomes, then sperm will be having 23 chromosomes. So what happens, there will be a fusion of gametes during the sexual intercourse. ಹೆಣ್ಣು ಮತ್ತು ಗಂಡಿನ ಮಿಲನಗಳ ಇದುವಾಗಿ ಏನಾಗುತ್ತೆ, ಇಲ್ಲಿ ಎಗ್ ಮತ್ತು ಸ್ಪರ್ಮ್ ಫ್ಯೂಸ್ ಆಗ್ತವೆ. ದೆನ್ ವಾಟ್ ಹ್ಯಾಪನ್ಸ್, ಫರ್ಟಿಲೈಸೇಷನ್ ಆಕರ್ಸ್. ಫರ್ಟಿಲೈಸೇಷನ್ ಆಗಿ ಝೈಗೋಟ್ ವಿಲ್ ಬಿ ಫಾರ್ಮ್ಡ್. ಸೊ ಝೈಗೋಟ್ ಫಾರ್ಮ್ ಆಗುತ್ತೆ. ದಟ್ ಈಸ್ ಝೈಗೋಟ್ ಈಸ್ ನಥಿಂಗ್ ಬಟ್ ಫರ್ಟಿಲೈಸ್ಡ್ ಎಗ್. ಅಂಡಾಣು, ಎಗ್ ಅಂದರೆ ಅಂಡಾಣು, ಸ್ಪರ್ಮ್ ಅಂದರೆ ವೀರ್ಯಾಣು, ಹೌದಾ? ಸೊ ವೀರ್ಯಾಣು ಮತ್ತು ವೀರ್ಯಾಣು ಹೇಗೆ ಅಂಡಾಣುಗೆ ಹೋಗಿ ಫ್ಯೂಸ್ ಆದಾಗ ಅದಕ್ಕೆ ಏನಂತೀವಿ ನಾವು, ಝೈಗೋಟ್ ಅಂತ ಅಂತೀವಿ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ 46 ಕ್ರೋಮೋಸೋಮ್, 46 ಕ್ರೋಮೋಸೋಮ್, 23 ಜೋಡಿಗಳು ಅಂತ ಅಂತೀವಿ, ಹೌದಾ? ನೆಕ್ಸ್ಟ್ ಎಂಬ್ರಿಯೋ. ದೆನ್ ಫರ್ಟಿಲೈಸೇಷನ್, ಝೈಗೋಟ್ ಡೆವಲಪ್ ಆಗ್ತಾ ಅದೇನಾಗುತ್ತೆ, ಎಂಬ್ರಿಯೋ, ದಟ್ ಈಸ್ ಇಟ್ ಡೆವಲಪ್ಸ್ ಇನ್ ಟು ಅ baby which will be having the 46 chromosomes in 23 pairs. 46 chromosome in 23 pairs. Okay, so this is regarding the sexual reproduction. So what all we learned here, we learned regarding the definition of reproduction. Then we learned regarding the types of reproduction, that is asexual. There will be no fusion of gametes or it will be by a single parent. Then we learned regarding sexual reproduction. ಅಲ್ಲಿ ಏನಾಗುತ್ತೆ, ಮೇಲ್ ಮತ್ತು ಫೀಮೇಲ್ ಸೆಕ್ಸ್ ಸೆಲ್ಲು ಫ್ಯೂಸ್ ಆಗ್ತವೆ. Then we learned regarding in detail regarding male reproductive system. Male reproductive system ಅಲ್ಲಿ ಏನೇನಿರ್ತದೆ, testes. Okay, then they will be having scrotum, epididymis, then sperm duct. Okay, these all will be there in the male reproductive system. Which hormone is the important there? Testosterone. Testosterone in male. So what this hormone will do? It will release the sperm. Okay, then in female they will be having oviduct, ova, uterus, cervix, vagina. Okay, so this the hormones released are progesterone and estrogen. Progesterone and estrogen. Okay, so after that, after the fusion of the gamete, that process is called fertilization. And again fertilizations are of two types. If fertilization occurs inside the body of an organism, then it is called internal fertilization. If fertilization occurs outside the body of organism, then it is called external
fertilization. So after fertilization, that is after fusion of male and female gamete, what is formed? Zygote is formed. Okay, so zygote is nothing but it is a fertilized egg. If egg is not fertilized, ಅದೇನಾಗತ್ತೆ? ಮೆನ್ಸ್ಟ್ರುರೇಷನ್ cycle ಆಗತ್ತೆ female ಅಲ್ಲಿ. So fertilized egg is called as zygote. Then this zygote will develop into a embryo. Andre alli cells divide ಆಗ್ತಾ it will form a embryo or a future baby. So this is regarding the concept of sexual reproduction. So in the next video we will be learning regarding asexual reproduction in detail. Okay, so until that, read well, understand the concept. Okay, wear the mask, put the sanitizer and be safe.